ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ಅಪ್ಡೇಟಿಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಒನ್ ಫ್ರಾಂಚೈಸಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕರ್ನಾಟಕ ಒನ್ ನಿಮಗೆ ಫ್ರಾಂಚೈಸಿಸ್ ಬೇಕಾ, ಏನೆಲ್ಲ ಅರ್ಹತೆಗಳು ಬೇಕು, ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಕರ್ನಾಟಕ ಒನ್ನಲ್ಲಿ ಯಾವೆಲ್ಲ ಸೇವೆಗಳು ಇವೆ ಎಂದು ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಹೌದು ಸ್ನೇಹಿತರೆ, ಕರ್ನಾಟಕ ಒನ್ ಅಡಿಯಲ್ಲಿ ಒದಗಿಸಲಾದ ನೋಂದಣಿ ಪ್ರಕ್ರಿಯೆ ಮತ್ತು ಸೇವೆಗಳು. ಸ್ನೇಹಿತರೆ, ಕರ್ನಾಟಕ ಒನ್ನಲ್ಲಿ ಬಹಳ ಸೇವೆಗಳು ಇದ್ದಾವೆ ಸ್ನೇಹಿತರೆ. ಮೊದಲನೆಯಾಗಿ ಆಧಾರ್ ಸೇವೆಗಳು, ಆಯುಷ್ಮಾನ್ ಭಾರತ್ ಆರೋಗ್ಯ ಇಲಾಖೆಯ ಸೇವೆಗಳು, ಚುನಾವಣೆ ಆಯೋಗದ ಸೇವೆಗಳು, ವೋಟರ್ ಐ ಡಿ ಕಾರ್ಡ್ ಸರ್ವಿಸಸ್ ಕೂಡ ಈ ಸ್ನೇಹಿತರೆ ಈ ಫ್ರಾಂಚೈಸಿಸ್ನಲ್ಲಿ ಸಿಗುತ್ತೆ. ನಾಡ ಕಚೇರಿ ಸೇವೆ ಮತ್ತು ಕಂದಾಯ ಇಲಾಖೆಯ ಸೇವೆಗಳನ್ನು ಇದರಲ್ಲಿ ಒದಗಿಸಲಾಗಿದೆ. ಸ್ನೇಹಿತರೆ, ಇದರ ಜೊತೆಗೆ ಈ ಸ್ಟ್ಯಾಂಪ್ ಸರ್ವಿಸ್ ಕೂಡ ಸಿಗುತ್ತೆ ಮತ್ತು ಪುರಸಭೆಯ ಸಹಕಾರ ಸೇವೆಗಳು ಸಹ ಇದರಲ್ಲಿ ಸಿಗುತ್ತೆ. ಸ್ನೇಹಿತರೆ, ಬಹಳ ಅವಶ್ಯಕತೆ ಈಗ ಟ್ರೆಂಡ್ ಇರೋದು ಏನಂತ ಹೇಳಿದರೆ ರೇಷನ್ ಕಾರ್ಡ್ ಸೇವೆಗಳು. ಹೌದು ಸ್ನೇಹಿತರೆ, ಕರ್ನಾಟಕ ಒನ್ ಫ್ರಾಂಚೈಸಿಸ್ನಲ್ಲಿ ಆಹಾರ ಮತ್ತು ನಾಗರಿಕರ ಸರಬರಾಜು ಸೇವೆಗಳು ಸಹ ಇರುತ್ತೆ. ಅದರಲ್ಲಿ ಹೊಸ ರೇಷನ್ ಕಾರ್ಡ್ ರಿಜಿಸ್ಟ್ರೇಷನ್ ಮತ್ತು ಅಮೆಂಡ್ಮೆಂಟ್ ರಿಕ್ವೆಸ್ಟ್ ತಿದ್ದುಪಡಿ ಸೇವೆಗಳು ಸಹ ಇದರಲ್ಲಿ ಇರುತ್ತೆ. ಸ್ನೇಹಿತರೆ, ಸರ್ಕಾರಿ ಇಲಾಖೆಯ ಅರ್ಜಿ ನಮೂನೆ ವಿತರಣೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ BUDAಗಾಗಿ ಶುಲ್ಕ ಪಾವತಿ ಸೇವೆಗಳು ಸಹ ಇದರಲ್ಲಿ ಇದ್ದಾವೆ. ಉದ್ಯೋಗ ನೋಂದಣಿ ಮಾಡಬಹುದು ಸ್ನೇಹಿತರೆ. ಉಪಯುಕ್ತ ವಿದ್ಯುತ್, ನೀರು, ದೂರವಾಣಿ ಎಲ್ಲ ಸೇವೆಗಳು ಇದೆ ಸ್ನೇಹಿತರೆ. ಇದರ ಜೊತೆಗೆ ಪೊಲೀಸ್ ಇಲಾಖೆಯ ಸೇವೆಗಳು, ಪಾಸ್ಪೋರ್ಟ್ ಸೇವೆಗಳು ಸಹ ಇದರಲ್ಲಿ ಇರುತ್ತೆ ಮತ್ತು ಹಲವಾರು ಇನ್ಶೂರೆನ್ಸ್ ಸೇವೆಗಳು ಸಹ 2 ವೀಲರ್ಸ್ 4 ವೀಲರ್ ಸೇವೆಗಳು ಸಹ ಇದರಲ್ಲಿ ಇರುತ್ತೆ. ಸ್ನೇಹಿತರೆ, ಈ ಒಂದು ಫ್ರಾಂಚೈಸಿಸ್ ಪಡೆಯಲು ರಾಜ್ಯದಲ್ಲಿ ಫ್ರಾಂಚೈಸಿಸ್ ನೋಂದಣಿಗೆ ನಿರ್ದಿಷ್ಟ ನಿಯಮಗಳು ಮತ್ತು ಷರತ್ತುಗಳನ್ನು ಅನುಸರಿಸಿ ಕರ್ನಾಟಕ ಒನ್ ಪೋರ್ಟಲ್ ಅಡಿಯಲ್ಲಿ ಫ್ರಾಂಚೈಸಿಸ್ ನೋಂದಾಯಿಸಿಕೊಳ್ಳಬಹುದಾದ ಫ್ರಾಂಚೈಸಿಸ್ ಅಪ್ಲಿಕೇಶನ್ ನಗರ ಪ್ರದೇಶಕ್ಕೆ ಮಾತ್ರ ಅನ್ವಯಿಸುತ್ತದೆ. ಸ್ನೇಹಿತರೆ, ಕೆಲವೊಂದು ಜಿಲ್ಲೆಗಳಲ್ಲಿ ಹೊರತುಪಡಿಸಿ ಈ ಜಿಲ್ಲೆಗಳಿಗೆ ಮಾತ್ರ ಸ್ನೇಹಿತರೆ ಕರ್ನಾಟಕ ಒನ್ ಫ್ರಾಂಚೈಸ್ ರಿಜಿಸ್ಟ್ರೇಷನನ್ನು ಆಹ್ವಾನಿಸಲಾಗಿದೆ. ಫ್ರಾಂಚೈಸಿಸ್ ಅಪ್ಲಿಕೇಶನ್ ನಗರ ಪ್ರದೇಶಕ್ಕೆ ಮಾತ್ರ ಅನ್ವಯಿಸುತ್ತದೆ ಮತ್ತು ಫ್ರಾಂಚೈಸಿಸ್ ನೋಂದಣಿ ಅರ್ಜಿ ಶುಲ್ಕ ಕೇವಲ ₹100. ಅಪ್ಲಿಕೇಶನ್ ಫೀಸ್ ಸ್ನೇಹಿತರೆ ಕೇವಲ ₹100 ಮತ್ತು ಪ್ರತಿ ಕೌಂಟ್ರಿಗೆ ಫ್ರಾಂಚೈಸಿಯ ನೋಂದಣಿ ಶುಲ್ಕ ಮತ್ತು ನಿಮಗೆ ಸಪ್ರೇಟ್ ಅವರು ಫ್ರಾಂಚೈಸಿಸ್ ನಿಮಗೆ ಸಿಕ್ಕ ಮೇಲೆ ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಮ ಅರ್ಜಿ ಸೆಲೆಕ್ಟ್ ಆದ ನಂತರ ವೆರಿಫಿಕೇಷನ್ ಆದ ನಂತರ ನಿಮಗೆ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿ ಸ್ನೇಹಿತರೆ ನಿಮಗೆ ಮಾಹಿತಿಯನ್ನು ನೀಡುತ್ತಾರೆ. ಅದೇ ರೀತಿ ಸ್ನೇಹಿತರೆ, ಒನ್ ಸ್ಟಾಪ್ ಸೇವೆಗಳು ಅನೇಕ ಸರ್ಕಾರಿ ಇಲಾಖೆಗಳು ಮತ್ತು ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಪೋರ್ಟಲ್ ಅಡಿಯಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ನೆಕ್ಸ್ಟ್, ನಗದು, ಚೆಕ್, ಡಿಡಿ, ಕ್ರೆಡಿಟ್, ಡೆಬಿಟ್ ಕಾರ್ಡ್ಗಳ ಸರ್ವಿಸಸ್ ಕೂಡ ಇದರಲ್ಲಿ ನಿಮಗೆ ನೋಡಬಹುದು. ಸರ್ಕಾರ ನೀಡುವ ಬಹುತೇಕ ಸೇವೆಗಳಿಗೆ ಯಾವುದೇ ಹೆಚ್ಚುವರಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ. ಇಂಟರ್ನೆಟ್ ಮೂಲಕ ಸೇವೆಗಳು, ಈ ಆನ್ಲೈನ್ ಪೋರ್ಟಲ್ ಮೂಲಕ ನಾಗರಿಕರಿಗೆ ಕೆಲವು ಸೇವೆಗಳನ್ನು ತಲುಪಿಸಲಾಗುತ್ತದೆ. ಸ್ನೇಹಿತರೆ, ನೋಂದಣಿ ವಿಧಾನ. ಕರ್ನಾಟಕ ನಿವಾಸಿಗಳು ಈ ಕೆಳಕಂಡ ಹಂತಗಳನ್ನು ಅನುಸರಿಸುವ ಮೂಲಕ ಕರ್ನಾಟಕ ಸರ್ಕಾರದ ಒಂದು ಆನ್ಲೈನ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು. ಪೋರ್ಟಲನ್ನು ನಾನು ಸ್ನೇಹಿತರೆ ಆ ಲಿಂಕನ್ನು ನನ್ನ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಆ ಲಿಂಕನ್ನು ನೀವು ಉಪಯೋಗಿಸಿ ತುಂಬ ಈಸಿಯಾಗಿ ಸರಳವಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಅರ್ಜಿಯನ್ನು ಸಲ್ಲಿಸಬಹುದು. ನೀವು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಯಾವುದಾದ್ರೂ ಡಿಗ್ರಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟನ್ನು ನೀವು PDF ಮುಖಾಂತರ ಸೇವ್ ಮಾಡ್ಕೊಳ್ರಿ. ಪಾಸ್ಪೋರ್ಟ್ ಸೈಜ್ ಫೋಟೋ JPG ಮುಖಾಂತರ ಸೇವ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಇಟ್ಕೊಂಡ್ರೆ ಸ್ನೇಹಿತರೆ ನೀವು ಬಹಳ ಸರಳವಾಗಿ ನಿಮ್ಮ ಮೊಬೈಲ್ನಲ್ಲಿ ನಾನು ಕೊಟ್ಟಿರುವಂತಹ ಲಿಂಕನ್ನು ಉಪಯೋಗಿಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಮೊದಲನೆಯಾಗಿ ಮೊಬೈಲ್ OTP ಬರುತ್ತೆ, ಆಮೇಲೆ ಇಮೇಲಿಗೆ ಒಂದು OTP ಬರುತ್ತೆ. ಆ 2 OTP ಹಾಕಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಬಹಳ ಸಿಂಪಲ್ ಇರುತ್ತೆ. ಅದರಲ್ಲಿ ರೆಫರೆನ್ಸ್ ನಂಬರು ಸಹ ಕೇಳುತ್ತೆ ಸ್ನೇಹಿತರೆ. ರೆಫರ್ಡ್ ಬೈ 1, ರೆಫರ್ಡ್ ಬೈ 2, ರೆಫರಲ್ ಬೈ 1, ನೇಮ್, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರು ಸಹ ನೀವು ಬರೀಬೇಕಾಗುತ್ತೆ. ರೆಫರಲ್ 2 ಅಂದರೆ ರೆಫರಲ್ ನಿಮಗೆ ಯಾರು ರೆಫರ್ ಮಾಡ್ತಿದ್ದಾರೆ, ಎರಡನೇ ಪರ್ಸನ್ ಯಾರ್ದು ಅವರ ಹೆಸರು, ಫೋನ್ ನಂಬರ್, ಕಾಂಟ್ಯಾಕ್ಟ್ ಮತ್ತು ಅಡ್ರೆಸ್ಸನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸರಿಯಾದ ಮಾಹಿತಿಗಳು, ವಿವರಗಳನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕು ಸ್ನೇಹಿತರೆ. ಬಯಸಿದ ಲಾಗಿನ್ ಹೆಸರು, ನಿಮಗೆ ಯಾವ ರೀತಿ ಲಾಗಿನ್ ಬೇಕು ಅದನ್ನು ನೀವು ಹೆಸರು ಬರಿಬಹುದು. ಮೊಬೈಲ್ ನಂಬರು, ಇಮೇಲ್ ವಿಳಾಸ, ನೆಕ್ಸ್ಟ್ ಕ್ಯಾಪ್ಚಾ ಅವೆಲ್ಲ ಹಾಕಿ ನೀವು ನೆಕ್ಸ್ಟ್ ಪೋರ್ಟಲ್ನಲ್ಲಿ ಲಾಗಿನ್ ಆಗ್ಬೋದು ಸ್ನೇಹಿತರೆ. ಪಾವತಿ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಸ್ನೇಹಿತರೆ, ಅರ್ಜಿ ನಮೂನೆಯಲ್ಲಿ ವಿನಂತಿಸಿದ ವಿವರಗಳನ್ನು ಪೂರ್ಣಗೊಳಿಸಿದ ನಂತರ ನೆಟ್ ಬ್ಯಾಂಕಿಂಗ್, ಡೆಬಿಟ್, ಕ್ರೆಡಿಟ್ ಕಾರ್ಡ್ ಪಾವತಿ ಸೇರಿದಂತೆ ಬಹು ಆನ್ಲೈನ್ ಪಾವತಿ ವಿಧಾನಗಳು ಲಭ್ಯವಿರುತ್ತದೆ ಸ್ನೇಹಿತರೆ. ನೀವು ಫೋನ್ಪೇ ಮುಖಾಂತರ, ಕ್ರೆಡಿಟ್ ಕಾರ್ಡ್ ಮುಖಾಂತರ, ಡೆಬಿಟ್ ಕಾರ್ಡ್ ಮುಖಾಂತರ ನೀವು ಆನ್ಲೈನ್ ಪ್ರಕ್ರಿಯೆಯನ್ನು, ಆನ್ಲೈನ್ ಶುಲ್ಕವನ್ನು ನೀವು
ಕಟ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇದೇ ರೀತಿ ಸ್ನೇಹಿತರೆ ಇವೆಲ್ಲ ಸೇವೆಗಳ ಜೊತೆಗೆ ನಿಮಗೆ ಬಹಳ ಈಗ ಉಪಯುಕ್ತವಾದ ಸೇವೆ ಅಂದರೆ ಸ್ನೇಹಿತರೆ ರೇಷನ್ ಕಾರ್ಡ್ ಸರ್ವಿಸ್ ಸ್ನೇಹಿತರೆ. ಗೌರ್ನಮೆಂಟು ಸಿಟಿಸನ್ಸಿಗೆ ಕೊಡುವಂತಹ ಎಲ್ಲವೂ ಸೇವೆಗಳನ್ನು ನೀವು ಕೊಡಬಹುದು ಸ್ನೇಹಿತರೆ. ಈ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ನೋಡೋಣ ಸ್ನೇಹಿತರೆ ಮೊಬೈಲ್ನಲ್ಲಿ ನೀವು ಸರಳವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹೌದು ಸ್ನೇಹಿತರೆ, ಇವಾಗ ಯಾವೆಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕ ಒನ್ ಫ್ರಾಂಚೈಸೀಸ್ ಇದ್ದಾವೆ, ಖಾಲಿ ಇದ್ದಾವೆ. ನೆಕ್ಸ್ಟ್ ಬಾಗಲಕೋಟ್, ಬಳ್ಳಾರಿ, ಬೆಂಗಳೂರು ರೂರಲ್, ಚಾಮರಾಜನಗರ, ದಕ್ಷಿಣ ಕನ್ನಡ, ಧಾರವಾಡ, ಕೊಪ್ಪಳ, ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ತುಮಕೂರು, ಉಡುಪಿ, ಉತ್ತರ ಕನ್ನಡ, ವಿಜಯನಗರ, ಯಾದಗಿರಿ ಈ ಜಿಲ್ಲೆಗಳಲ್ಲಿ ಮಾತ್ರ ಕರ್ನಾಟಕ ಒನ್ ಫ್ರಾಂಚೈಸೀಸನ್ನು ನೀವು ಅರ್ಜಿಯನ್ನು ಅಪ್ಲೈ ಮಾಡ್ಬೋದು ಸ್ನೇಹಿತರೆ. ಮತ್ತು ಇತರೆ ಈ ಜಿಲ್ಲೆಗಳಿಗೆ ಬಿಟ್ಟರೆ ಮತ್ತು ಬೇರೆ ಜಿಲ್ಲೆಗಳಿಗೂ ಸ್ನೇಹಿತರೆ ಫ್ರಾಂಚೈಸೀಸ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ಸ್ನೇಹಿತರೆ ಅಲ್ಲಿ ಫ್ರಾಂಚೈಸಿ ಎಲ್ಲ ಕೂಡ ಫಿಲ್ ಆಗಿರಬಹುದು ಸ್ನೇಹಿತರೆ. ಅದಕ್ಕೆ ಆ ಜಿಲ್ಲೆಗಳಲ್ಲಿ ವೇಕೆನ್ಸಿ ತೋರಿಸಿಲ್ಲ. ಬಟ್ ಇವಾಗ ಈ ಜಿಲ್ಲೆಗಳಲ್ಲಿ ಮಾತ್ರ ಈ ಜಿಲ್ಲೆಗಳು ಇರುವಂತಹ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಇತರ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.